ನಮಸ್ಕಾರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ವಡಪಾವ್ ಮಾಡೋಣ. ಆಲೂಗಡ್ಡೆ ಕಟ್ ಮಾಡಿ ಕುದಿಸೋದಕ್ಕೆ ಇಡಿ. ಇನ್ನೊಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕಿ 2 ಚಮಚ. ನಾನು 4 ಅಷ್ಟೇ ವಡಪಾವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಹಾಕಿ. ಖಾರ ನಿಮ್ಮ ಇಷ್ಟ, ಹಾಕಿದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿಣ, ಚಿಟಿಕೆ ಅಡುಗೆ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ. ಹೀಗೆ ಕಲಸಿ ತೆಳುವಾಗಿ ಸ್ವಲ್ಪ ಅಜಿವೇನ್ ಹಾಕಿ ಕಲಸಿ. ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕಿ. ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿ. ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿ. ಕರಿಬೇವು ಹಾಕಿ ಸರಿಯಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ವಲ್ಪ ಅರಿಶಿಣ ಹಾಕಿ ಸರಿಯಾಗಿ ಫ್ರೈ ಮಾಡಿ. ಆಲೂಗಡ್ಡೆ ಕುದಿಸಿ ತೆಗೆದಿಟ್ಟು ಸರಿಯಾಗಿ ಮ್ಯಾಶ್ ಮಾಡಿ ಹಾಕಿ. ಸರಿಯಾಗಿ ಕಲಸಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿಯಾಗಿ ಕಲಸಿ. ಕಲಸಿದ ನಂತರ ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಡಿ. ತಣ್ಣಗಾದ ನಂತರ ಉಂಡೆ ಮಾಡಿ ಇಡಿ. ಆಗಿದೆ ಸರಿಯಾಗಿ. ನೋಡಿ, ಹೀಗೆ ಉಂಡೆ ಮಾಡಿ ಇಡಿ. ಇದನ್ನು ಹಿಟ್ಟಲ್ಲಿ ಎದ್ದಿ ಎಣ್ಣೆಗೆ ಹಾಕಿ. ಕಡಾಯಿಗೆ ಎಣ್ಣೆ ಹಾಕಿ. ಎಣ್ಣೆ ಕಾಯ್ದ ನಂತರ ಆಲೂಗಡ್ಡೆ ಹಾಕಿ. ಆಲೂಗಡ್ಡೆ ವಡ ಹಾಕಿ. ಇದನ್ನು ಬೆಂದ ನಂತರ ಸರಿಯಾಗಿ ತಿರುವಿ ಹಾಕಿ. ಇದರಲ್ಲೇ 2 ಮೆಣಸಿನಕಾಯಿ ಹುರ್ಕೊಳ್ಳೋಣ. ಎರಡು ಪಾವ್ ತಗೊಳ್ಳಿ. ಸ್ವಲ್ಪ ಶೇಂಗಾ ಹಿಂಡಿ ಹಾಕಿ. ಇದರಲ್ಲಿ ವಡ ಇಡಿ. ಮೆಣಸಿನಕಾಯಿ ಇಡಿ. ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.